ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಂಪುಟ ವಿಸ್ತರಣೆ ಬಳಿಕ ಆಕ್ರೋಶ ಭುಗಿಲೆದ್ದಿದೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ BR ಪಾಟೀಲ್ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂತ್ರಿ ಸ್ಥಾನದ ನಿರೀಕ್ಷೆ ಇತ್ತು, ಆದರೆ ಕೊಟ್ಟಿಲ್ಲ. ನಾನು ಮಂತ್ರಿ ಸ್ಥಾನ ಬೇಕು ಅಂತ ಅರ್ಜಿ ಹಾಕಿಲ್ಲ, ನಿಮ್ಮಲ್ಲೇ ಅಡ್ಡಿ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ವೋಟ್ ಚೋರಿ ಪ್ರಕರಣ ಬಯಲಿಗೆಳೆದು ದೊಡ್ಡ ಅಸ್ತ್ರ ಕೊಟ್ಟಿದ್ದೆ, ಅದರ ಪ್ರತಿಫಲದಿಂದ ಇನ್ನು ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹೈಕಮಾಂಡ್ ವಿರುದ್ಧ BR ಪಾಟೀಲ್ ತೀವ್ರ ಅಸಮಾಧಾನವನ್ನ ಇಟ್ಕೊಂಡಿದ್ದಾರೆ ಮನಸ್ಸಲ್ಲಿ. ಪಾಪ ಅವರು ಹೊರಗಡೆ ಹೇಳಂಗಿಲ್ಲ ಬಿಡಂಗಿಲ್ಲ. ನಮ್ಮ ಕಾರ್ಯಕರ್ತರಿಗೆ ಸಹಜವಾಗಿಯೇ ನೋವಾಗಿದೆ. ಕಲಬುರಗಿಯಲ್ಲಿ ಶಾಸಕ BR ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಪ್ತರಿದ್ದಾರೆ ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ. ಈ ವೋಟ್ ಚೋರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಚೆ ಧ್ವನಿ ಎತ್ತಿದ್ದೆ BR ಪಾಟೀಲ್ ಅವರು. ಇದ್ರ ಬಗ್ಗೆ ಅಟ್ಲೀಸ್ಟ್ ಇದನ್ನೆಲ್ಲ ಮಾಡಿದಾಗಾದ್ರೂ ಕೂಡ ನಮಗೆ ಮನ್ನಣೆ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ನೋಡಿದ್ರೆ ನಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನೋ ತರ ಮಾತಾಡಿದ್ದಾರೆ. ನಾನೇನು ಅರ್ಜಿ ಆಗಿರಲಿಲ್ಲ ರೀ ಮಂತ್ರಿ ಮಾಡೋಕ್ಕೆ ಆಗ್ಬೇಕಂತೇಳಿ. ಸಿದ್ದರಾಮಯ್ಯನವರೇ 3 ಸಲ ಬಹಿರಂಗ ಸಭೆಯಲ್ಲಿ ಹೇಳಿದರು, 3 ಸಲ ನಾನು ಕರೆಸಿ ಮಾತಾಡಿದ್ರು ಮಾಡ್ತೀನಿ ಅಂತ. ಕಟ್ಲೆ ಆಗಲ್ಲ, ಕೇಸ್ ಆಗಲಿ, ಈಗ ಮಾಡೋಕ್ಕಾಗಿಲ್ಲ. ನಾನು ಮುಂದೆ ಹೇಳ್ತೀನಿ ಅದಲ್ಲ. ಅಲ್ಲ, ತಪ್ಪಿಸುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ ಅಂತ ಜಿಲ್ಲೆ ಏನಾದರೂ? ಸಿದ್ದರಾಮಯ್ಯ ಹೇಳ್ತಾರೆ ನಿನಗೆ ಅಡ್ಡಿ ಬರ್ತಾ ಇದ್ದಾರಪ್ಪ ಅಂತ ಹೇಳ್ತಾರೆ. ನೀತಿ ಆಯೋಗ ರಾಜೀನಾಮೆ ಕೊಟ್ಟು 2 ತಿಂಗಳಾಯ್ತು. ನಾನು ಯಾವತ್ತಿನ ಮುಖ್ಯಮಂತ್ರಿ DK ಶಿವಕುಮಾರ್ ಪ್ರಮಾಣವಚನ ಮಾಡಿದ್ರು, ಅವತ್ತಿನ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಅಲ್ಲ, ವೋಟ್ ಚೋರಿ ಅಂತ ಪ್ರಕರಣ ಎತ್ತಿ ಕಾಂಗ್ರೆಸ್ಗೆ ಅಸ್ತ್ರ ಕೊಟ್ಟಿದ್ದೀರಿ ನೀವು, ಅದು ಪ್ರತಿಫಲ ಇದು. ನಾನು ಇಡೀ ನನ್ನ ಕ್ಷೇತ್ರದಲ್ಲ, ಇಡೀ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ, ಇಡೀ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನನ್ನ ಪ್ರಗತಿಪರ ಸ್ನೇಹಿತರು ಚಿಂತಕರೆಲ್ಲ ಇವತ್ತು ಬೇಜಾರಾಗಿದೆ. ಸ್ವಾಭಾವಿಕವಾಗಿ ನನ್ನ ಕಾರ್ಯಕರ್ತರಿಗೆ ಬೇಜಾರಾಗಿದೆ. ಸುಳ್ಳು 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 ಸುಳ್ಳು. ನಾನು ಒಳಗಿದ್ದೇ ಹೋರಾಟ ಮಾಡ್ತೀನಿ.